ಕನ್ನಡದ ಕಾರ್ಮಿಕರಿಗೆ ಅಂತ ಅದ್ರ ಬಗ್ಗೆ ನಿಮ್ಗೆ ಅರಿವು ಸರ್ ಗೊತ್ತಿದೆ ಸರ್. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಸ್ಟ್ ಒಂದು 2-3 ಮಂತ್ಸ್ ನಾನು ತುಂಬಾ ನೋಡ್ತಾ ಇದ್ದೀನಿ. ಮದುವೆ ಕೂಡ ಮಾಡಿಸ್ಕೊಡ್ತಾರೆ, 50,000 1 ಲಕ್ಷನೋ ಎಷ್ಟು ಇದು ಕೊಡ್ತಾರೆ ಅಂತ ನಾನು ವಿಚಾರಿಸಿದ್ದೀನಿ. ನಿಮ್ಮ ಹತ್ರ ಎಷ್ಟು ಜನ ಲೇಬರ್ಸ್ ಇದ್ದಾರೆ ಸರ್? ಈಗ ರಾಜ್ಯದ ಅನೇಕ ಕಡೆ ಒಂದು 120 ಜನ ಇದೆ ಸರ್. ಬಿಹಾರದವರಿಗೆಲ್ಲ ಕಾರ್ಡ್, ನಕಲಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಅದು ಆಕ್ಚುಲಿ ನಮ್ಮ ಕರ್ನಾಟಕದವರಿಗೆ ಸಿಗ್ದಂಗೆ ಅದೊಂದು ಪ್ರಾಬ್ಲಮ್ ಆಗಿದೆ. ಅದನ್ನ ಮೇನ್ ಥಿಂಗ್ ಸಂತೋಷ್ ಲಾಡ್ ಅವರು ಅವರ ಅಧಿಕಾರಿಗಳೇನಿದೆ ಅದನ್ನ ನೋಡಿಕೊಂಡು ಅವರು ಮುಂದುವರಿಬೇಕು ಅಂತ ಕೇಳ್ಕೊಂಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕದ ರಿಯಾಲಿಟಿ ಚೆಕ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಮುಗಿತಾ ಬಂತು. ಅದರಲ್ಲೂ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ್ಮೇಲೆ ಇಡೀ ದೇಶದಲ್ಲೇ ಕರ್ನಾಟಕವನ್ನ ಮಾದರಿಯಾಗಿ ಮಾಡಬೇಕು, ಕಾರ್ಮಿಕರ ಸಂಘಟನೆ ವಿಚಾರದಲ್ಲಿ, ಕಾರ್ಮಿಕರ ಕಲ್ಯಾಣದ ವಿಚಾರದಲ್ಲಿ ಸಂಕಲ್ಪ ಮಾಡಿದ್ದಾರೆ. ಈ ಹಿಂದಿನ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಕಂಡು ಬಂದಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಕಾರ್ಮಿಕರ ಇಲಾಖೆಗೆ ಸಂಬಂಧಪಟ್ಟಂತೆ ನಕಲಿ ಕಾರ್ಡ್ಗಳು. ತಹಶೀಲ್ದಾರ್ಗಳಾಗಿರ್ಬೋದು ಅಥವಾ ಇನ್ಯಾರೋ ಟೀಚರ್ ಆಗಿರ್ಬೋದು, ಎಲ್ಲರ ಹತ್ರ ಕೂಡ ಕಾರ್ಮಿಕರ ಇರಕ್ಕೆ ಕಾರ್ಡ್ ಪತ್ತೆ ಆಗಿತ್ತು. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚು ಕಾರ್ಮಿಕರ ಕಾರ್ಡ್ ಪತ್ತೆ ಆಗಿತ್ತು, ನಕಲಿ ಕಾರ್ಡ್ಗಳು. ಎಲ್ಲವನ್ನ ಸಾರ್ಟ್ ಔಟ್ ಮಾಡಿ ಇದೀಗ ನಿಜಕ್ಕೂ ಕರ್ನಾಟಕದ ಅಂದ್ರೆ ಕನ್ನಡಿಗರು ಯಾರು ಅರ್ಹ ಕಾರ್ಮಿಕರಿದ್ದಾರೆ ಅಂಥವರಿಗೆ, ಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಕಾರ್ಡ್ ತಲುಪಬೇಕು. ಜೊತೆಗೆ ಅದರಲ್ಲಿ ಇರುವಂಥ ಸೌಲಭ್ಯಗಳನ್ನು ಅವ್ರು ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಇಲಾಖೆ, ಕಾರ್ಮಿಕ ಇಲಾಖೆ ಕೆಲಸವನ್ನು ಮಾಡ್ತದೆ. ನಾವಿವತ್ತು ಬೆಂಗಳೂರಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಕಟ್ಟಡ ಕಾರ್ಮಿಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಯಾವೆಲ್ಲ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ, ಸಿಗ್ತಾ ಇದೆಯಾ ಏನು ಅಂತ. ಸರ್, ನಿಮ್ಮ ಹೆಸರು? ಸರ್ ಭರತ್ ಅಂತ ಹೇಳಿ ಸರ್. ಭರತ್ ಅಂತ ಹೇಳಿ. ಹೌದು. ನೀವು ಕನ್ಸ್ಟ್ರಕ್ಷನ್ಸ್ ಮಾಲೀಕರ? ಹೌದು ಸರ್. NCS ಕನ್ಸ್ಟ್ರಕ್ಷನ್ ಅಂತ ಹೇಳಿ ಕಂಪನಿ ಇದೆ ಸರ್. ಓಕೆ. ಸೊ ಅದ್ರ ಮಾಲೀಕರಾಗಿದೆ. ಯಾವ ಊರು ನಿಮ್ದು? ಸರ್ ನಮ್ದು ಪ್ರಾಪರ್ ಚಿಕ್ಕಮಂಗ್ಳೂರು. ಓಕೆ. ಸೊ ನಾವು ಕೆಲಸ ಮಾಡಿಸ್ತಾ ಬ್ಯಾಂಗ್ಳೂರು, ಹೊಸದುರ್ಗ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡಿಸ್ತೀವಿ ಸರ್. ಓಕೆ. ಮುಖ್ಯವಾಗಿ ಕಾರ್ಮಿಕರಿಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಬೇಕು, ಕಾರ್ಮಿಕ ಇಲಾಖೆ ಅನ್ನೋದೊಂದಿದೆ, ಅದಕ್ಕೊಬ್ರು ಸಚಿವರಿದ್ದಾರೆ, ಸಾಕಷ್ಟು ಜನ ಅಧಿಕಾರಿಗಳಿದ್ದಾರೆ, ಅಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ ಕನ್ನಡದ ಕಾರ್ಮಿಕರಿಗೆ ಅಂತ. ಅದ್ರ ಬಗ್ಗೆ ನಿಮ್ಗೆ ಅರಿವಿದೆಯಾ? ಸರ್ ಗೊತ್ತಿದೆ ಸರ್. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಸ್ಟ್ ಒಂದು 2-3 ಮಂತ್ಸ್ ನಾನು ತುಂಬಾ ನೋಡ್ತಾ ಇದ್ದೀನಿ. ಸೊ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಇರ್ಬೋದು, ಅವ್ರಿಗೆ ಸವಲತ್ತು ಏನೇನು ಕೊಡ್ತಾರೆ ಅನ್ನೋದಿರ್ಬೋದು. ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ನನಗೆ ಯಾರೋ ಒಬ್ರು ಹೇಳಿದ್ರು, ಕಾರ್ಮಿಕರು ಇದರಲ್ಲಿ ಮದುವೆ ಕೂಡ ಮಾಡಿಸ್ಕೊಡ್ತಾರೆ, 50,000 1 ಲಕ್ಷನೋ ಎಷ್ಟು ಇದು ಕೊಡ್ತಾರೆ ಅಂತ ನಾನು ವಿಚಾರಿಸಿದ್ದೀನಿ. ಇಲ್ಲ, ಖಂಡಿತ. ಏನಂದ್ರೆ ಎಸ್ಪೆಷಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಈ ಕಾಂಗ್ರೆಸ್ ಸರ್ಕಾರ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರ ಗೊತ್ತು ಸಂತೋಷ್ ಲಾಡ್ ಅವ್ರು ಗೊತ್ತಿದೆ ಸರ್. ಅಂದ್ರೆ ಕಾರ್ಮಿಕ ಇಲಾಖೆ ಕಾರ್ಡ್ ಆಗಿ 3 ವರ್ಷ ಆಗಿದ್ರೆ ಅಂಥವ್ರಿಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರ್ತಾ ಹೋಗುತ್ತೆ. ಅವ್ರಿಗೆ ವೈದ್ಯಕೀಯ ಸೌಲಭ್ಯ ಸಿಗುತ್ತೆ, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸೌಲಭ್ಯ ಸಿಗುತ್ತೆ, ಅವ್ರ ಮಕ್ಕಳ ಮದುವೆಗೆ ಸಹಾಯಧನ ಸಿಗುತ್ತೆ. ಒಂದು ವೇಳೆ ಅವ್ರು ಮೃತಪಟ್ಟರೆ ಅವರಿಗೆ ಅಂದ್ರೆ ಏನೊಂದು ಮೃತ ವೆಚ್ಚ ಆಗಿರ್ಬೋದು ಅಥವಾ ಅವ್ರ ಕುಟುಂಬಕ್ಕೆ ಪಿಂಚಣಿ ವೆಚ್ಚ. ಸುಮ್ಮನೆ ಕಾರ್ಡ್ ಮಾಡಿಸ್ಬಿಡ್ತಾರೆ. ಈಗ ರೇಷನ್ ಕಾರ್ಡ್ ಯಾರ್ಯಾರಿಗೂ ಸಿಗುತ್ತಲ್ಲ, ಹಂಗಾಗ್ಬಿಟ್ಟಿತ್ತು ಕಾರ್ಮಿಕ ಇಲಾಖೆ ಕಾರ್ಡ್. ಈಗ ಎಲ್ಲವನ್ನ ಜರ್ಡಿ ಹಿಡಿಯೋ ಕೆಲಸ ನಡೀತಾರೆ ಸರ್. ಹೌದು ಸರ್. ಆಕ್ಚುಲಿ ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಒಬ್ರು ಕೇಳಿದೆ, ಬಿಹಾರದವರಿಗೆಲ್ಲ ಕಾರ್ಡ್, ನಕಲಿ ಕಾರ್ಡ್ ಎಲ್ಲ ಸಿಗ್ತಾ ಇದೆ. ಅದು ಆಕ್ಚುಲಿ ನಮ್ಮ ಕರ್ನಾಟಕದವರಿಗೆ ಸಿಗ್ದಂಗೆ ಅದೊಂದು ಪ್ರಾಬ್ಲಮ್ ಆಗಿದೆ. ಅದನ್ನ ಮೇನ್ ಥಿಂಗ್ ಸಂತೋಷ್ ಲಾಡ್ ಅವರು ಅವರ ಅಧಿಕಾರಿಗಳೇನಿದೆ ಅದನ್ನ ನೋಡಿಕೊಂಡು ಅವರು ಮುಂದುವರಿಬೇಕು ಅಂತ ಕೇಳ್ಕೊಂತೀನಿ ಸರ್. ನಿಮ್ಮ ಹತ್ರ ಎಷ್ಟು ಜನ ಲೇಬರ್ಸ್ ಇದ್ದಾರೆ ಸರ್? ಈಗ ರಾಜ್ಯದ ಅನೇಕ ಕಡೆ ಕೆಲಸ ಮಾಡಿ ಒಂದು 120 ಜನ ಇದೆ ಸರ್. 120? ಹೌದು ಸರ್. ಹೌದು ಸರ್. 120 ಜನರಲ್ಲಿ ಕನ್ನಡದವರೇ ಹೆಚ್ಚಾಗಿದ್ದಾರೆ. ಕನ್ನಡದವ್ರು ಒಂದು 60 ಜನ ಇದ್ದಾರೆ, ಮತ್ತೆ ತಮಿಳಿಯನ್ಸ್ ಒಂದು 30, ಹಿಂದಿಯವರು ಒಂದು 30 ಜನ. ತಮಿಳಿಯನ್ಸ್ ಅಂದ್ರೆ ಕನ್ನಡದವರೇನಾ ಅಥವಾ ತಮಿಳ್ನಾಡಿಂದ ವಲಸೆ ಬಂದಿರೋರು ಸರ್? ಈಗ ಕನ್ನಡಿಗರಿಗೆ ಎಲ್ಲರಿಗೂ ಕಾರ್ಡ್ ಇದೆಯಾ ಅನ್ನೋ? ಇಲ್ಲ ಸರ್, ಎಲ್ಲರಿಗೂ ತುಂಬಾ ಜನಕ್ಕೆ ಇಲ್ಲ. ಸೊ ನಾವು ಮಾಡಿಸೋ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಏನ್ ನಾವು ನಮ್ದು ಲೇಬರ್ ಇನ್ಸ್ಪೆಕ್ಟರ್ ಕಾರ್ಡ್ ಇರುತ್ತೆ ಅದನ್ನ ಕೊಟ್ಬಿಟ್ಟು ಅವ್ರಿಗೆ ಮಾಡ್ಸಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಿಮಗೂ ಲೇಬರ್ ಇನ್ಸ್ಪೆಕ್ಟರ್ ಕಾರ್ಡ್ ಇರುತ್ತೆ? ಇಲ್ಲ, ಒಂದು ಕಂಪನಿದ ಒಂದು ಕಾರ್ಡ್ ಇರುತ್ತೆ ಸರ್, ಲೇಬರ್ ಇದು ಮಾಡಕ್ಕೆ. ಸೊ ಅದೊಂದು ಕಾರ್ಡ್ ಇಟ್ಕೊಂಡಿದೀವಿ ಸರ್ ನಾವು. ಥ್ಯಾಂಕ್ ಯು. ಭರತ್ ಅಲ್ಲ? ಹೌದು ಸರ್. ಎಸ್ ವೀಕ್ಷಕರ, ನಿಜ ಅಂದ್ರೆ ಕಾರ್ಮಿಕರು ಕೇವಲ ಹೊಟ್ಟೆ ತುಂಬಿಸ್ಕೊಳಕ್ ಬರ್ತಾರೆ. ಅವ್ರಿಗೇನು ಎಷ್ಟೇ ಶ್ರಮಜೀವಿಗಳು, ಸಂಜೆ ಆದ್ರೆ ಅವ್ರಿಗೆ ಹೊಟ್ಟೆ ತುಂಬಬೇಕು, ಅದು ದುಡಿಮೆ ಅಷ್ಟೇ. ಆದ್ರೆ ನಿಜಕ್ಕೂ ಇಂಥ ಕನ್ಸ್ಟ್ರಕ್ಷನ್ ಮಾಲೀಕರಿಗೆ ಗೊತ್ತಿರಬೇಕು ಇಲಾಖೆಯಲ್ಲಿ ಇರುವಂತ ನಿಜವಾದ ಸವಲತ್ತುಗಳೇನು ಅಂತ. ಅವ್ರು ತಿಳ್ಕೊಂಡಾಗ ಕಾರ್ಮಿಕರಿಗೆ ಕೂಡ ಸೂಕ್ತವಾಗಿ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.